ಹಾಯ್ ಫ್ರೆಂಡ್ಸ್, ಹೊಸ ವರ್ಷ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅಂದ್ರೇ ಮಾವು ಮತ್ತು ಬೇವು. ಮಾವಿನಕಾಯಿನ ನೀವು ಹಾಗೆ ತೊಗೊಳ್ಳೋ ಬದಲಿಗೆ ಈ ಥರ ಹೊಸ ರೆಸಿಪಿನ ಮಾಡಿ. ಅದರಲ್ಲಿರೋಂಥ ಹುಳಿ ಅಂಶ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ತುಂಬ ರುಚಿಯಾಗಿರುತ್ತೆ. ಇದು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುವಂಥ ರೆಸಿಪಿ. ಖಂಡಿತ ಟ್ರೈ ಮಾಡ್ತೀರಲ್ಲ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಯೆಲ್ಲೋ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಕಟ್ ಮಾಡ್ಕೊಳೋದ್ರಿಂದ ಇದು ಮಾವಿನಕಾಯಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗೆಯೇ ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ಈ ಯೆಲ್ಲೋ ಕ್ಯಾಪ್ಸಿಕಮಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿನ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಹಾಗೆಯೇ ನಮ್ಮ ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಯೆಲ್ಲೋ ಕ್ಯಾಪ್ಸಿಕಮ್ ಇಲ್ಲ ಅಂತಂದರೆ ರೆಡ್ ಕ್ಯಾಪ್ಸಿಕಮ್ಮು ಅಥವಾ ಗ್ರೀನ್ ಕ್ಯಾಪ್ಸಿಕಮ್ಮು ಯಾವುದು ಬೇಕಾದರೂ ಉಪಯೋಗಿಸ್ಕೋಬಹುದು. ಇಲ್ಲ ಬೇಕು ಅಂದರೆ ಇದು ಮೂರನ್ನು ಕೂಡ ನೀವು ಬಳಸ್ಕೋಬೋದು. ನನ್ನ ಹತ್ರ ಇರೋ ಪೀಲರಲ್ಲಿ ಈ ಥರ ಜೂಲಿಯನ್ ಕಟ್ ಬ್ಲೇಡ್ ಇದೆ. ಸೊ ನಾನು ಇವತ್ತು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಇದರಿಂದ ಕೆಲಸ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾನು ಕ್ಯಾಪ್ಸಿಕಮ್ನ ತೋರಿಸಿದ್ನಲ್ವ, ಅದೇ ಥರ ನೀವು ಎಲ್ಲ ವೆಜಿಟೇಬಲ್ಸ್ನು ತೆಳುವಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಸೀಡ್ಸ್ನ ಉಪಯೋಗಿಸೋಕ್ಕೆ ಹೋಗಬೇಡಿ, ಸೌತೆಕಾಯಿಲಿರೋ ಸೀಡ್ಸ್ ಬೇಡ. ಬರೀ ಹೊರಗಡೆ ಭಾಗ ಮಾತ್ರ ನಾವು ಈ ಪೀಲರಿಂದ ಈ ಥರ ಪೀಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಉದ್ದುದ್ದಕ್ಕೆ ಒಂದೇ ಶೇಪು ಮತ್ತು ಸೈಜಲ್ಲಿ ಬರುತ್ತೆ. ಸೊ ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಥರ ನಾನು ಕ್ಯಾರೆಟು ಹಾಗೆಯೇ ಮಾವಿನಕಾಯಿ ಇದರಿಂದನೇ ಪೀಲ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆಯೇ ಸೌತೆಕಾಯಿಯಲ್ಲಿ ಹೆಚ್ಚು ನೀರಿನ ಅಂಶ ಇದೆ. ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ತುಂಬ ಬಾಯಾರಿಕೆ ಆಗ್ತಿದ್ರೆ ನೀವು ಸೌತೆಕಾಯಿನ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ. ಹಾಗೆಯೇ ಇದು ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ನ ಕೂಡ ಕಡಿಮೆ ಮಾಡುತ್ತೆ. ಇದು ಕ್ಯಾಲರೀಸಲ್ಲಿ ತುಂಬ ಕಡಿಮೆ ಇರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಹಾಗೆಯೇ ನಿಮ್ಮ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ದಿವಸ ಆದಷ್ಟು ಒಂದೊಂದು ಸೌತೆಕಾಯಿನ ನೀವು ಊಟಕ್ಕೆ ಮುಂಚೆ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಮಾವಿನ ಹಣ್ಣು ಯೂಶ್ವಲಿ ನಮ್ಮ ಬಾಡಿ ಹೀಟ್ನ ಜಾಸ್ತಿ ಮಾಡುತ್ತೆ, ಆದರೆ ಮಾವಿನಕಾಯಿ ಅದಕ್ಕೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಮಾವಿನಕಾಯಿಯಲ್ಲಿರೋಂಥ ಒಂದು ಗುಣ ಏನಂದರೆ ಅದು ನಮ್ಮ ಬಾಡಿನ ಕೂಲಾಗಿ ಇಡೋ ಥರ ಮಾಡುತ್ತೆ. ಇದರಲ್ಲಿರೋಂತಹ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಹಾಗೆಯೇ ಆ್ಯಸಿಡಿಟಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದರಲ್ಲಿರುವಂತಹ ಕೆಲವು ಎನ್ಸೈಮ್ಸು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನೀವು ಪ್ರತಿನಿತ್ಯ ಮಾವಿನಕಾಯಿನ ಉಪಯೋಗಿಸೋದ್ರಿಂದ ಬಾಡಿ ಹೀಟ್ನ ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ನಿಮಗೆ ಮುಖದಲ್ಲಿ ಸುಕ್ಕುಗಟ್ಟಿದ್ರೆ, ಇಲ್ಲ ಅಂತಂದರೆ ಚರ್ಮದಲ್ಲಿ ಕಾಂತಿ ಇಲ್ಲ ಅಂತಂದರೆ ಇದರಲ್ಲಿರೋ ವಿಟಮಿನ್ ಸಿಯಿಂದ ನಿಮಗೆ ಒಂದು ಒಳ್ಳೆ ಗ್ಲೋ ಕೂಡ ಬರುತ್ತೆ. ಸೊ ಪ್ರತಿನಿತ್ಯ ಆದಷ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಅದರಲ್ಲೂ ಹಸಿಯಾಗಿ ತಿನ್ನೋದ್ರಿಂದ ಇದರ ಉಪಯೋಗ ಇನ್ನೂ ಜಾಸ್ತಿ. ಸೊ ಸೌತೆಕಾಯಿನ ಮಾವಿನಕಾಯಿನ ಈ ಥರ ಉದ್ದುದ್ದಕ್ಕೆ ಪೀಲ್ ಮಾಡ್ಕೊಂಡಾದಮೇಲೆ ಈಗ ನೆಕ್ಸ್ಟು ನಾನು ಕ್ಯಾರೆಟ್ನ ಕೂಡ ಪೀಲ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾರೆಟಲ್ಲೂ ಅಷ್ಟೇ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ನೀವು ಪ್ರತಿ ದಿವಸ ಒಂದು ಕ್ಯಾರೆಟ್ನ ಉಪಯೋಗಿಸೋದ್ರಿಂದ ನಿಮ್ಮ ಚರ್ಮದ ಕಾಂತಿ ಅಂದರೆ ಗ್ಲೋ ಕೂಡ ಹೆಚ್ಚಾಗುತ್ತೆ, ಹಾಗೆಯೇ ಮೊಡವೆಗಳು ಕಡಿಮೆ ಆಗುತ್ತೆ. ಇದರಲ್ಲಿರೋಂಥ ಆ್ಯಂಟಿ ಆಕ್ಸಿಡೆಂಟ್ಸು ನಿಮ್ಮ ಚರ್ಮ ಸುಕ್ಕು ಕಟ್ಟದೇ ಇರೋ ಥರ ಕಾಪಾಡುತ್ತೆ. ನೋಡಿ, ಈ ಥರ ಉದ್ದುದ್ದಕ್ಕೆ ನಾನು ಪೀಲ್ ಮಾಡ್ಕೊಂಡಿದ್ದೀನಿ. ನೀವು ಈ ಪೀಲರ್ ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಈಗ ನಾನು ತೋರಿಸ್ತೀನಿ ನೋಡಿ, ಆ ಥರ ಉದ್ದುದ್ದಕ್ಕೆ ತೆಳುವಾಗಿ ಈ ಥರ ಸ್ಲೈಸ್ ಕೂಡ ಮಾಡ್ಕೋಬಹುದು. ಸೊ ನೀವು ಈ ಥರ ಎಲ್ಲ ಮಾಡ್ಕೊಂಡಾದಮೇಲೆ ಒಂದು ಬೌಲ್ಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲರ್ಫುಲ್ ಆಗಿದ್ದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯೂಶ್ವಲಿ ಹಸಿ ತರಕಾರಿನ ನೀವು ಹಾಗೆ ಕಟ್ ಮಾಡಿ ಕೊಟ್ಟರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಅದರಲ್ಲೂ ಮಾವಿನಕಾಯಲ್ಲಿ ನಾನು ಹೇಳ್ದಂಗೆ ಹುಳಿ ಅಂಶ ಇರೋದ್ರಿಂದ ಹಾಗೆ ತಿನ್ನೋ ಬದಲಿಗೆ ಈ ಥರ ಎಲ್ಲ ವೆಜಿಟೇಬಲ್ಸ್ ಜೊತೆಗೆ ಮಿಕ್ಸ್ ಮಾಡಿ ಈ ಥರ ಡಿಫ್ರೆಂಟಾಗಿ ಕೊಟ್ಟರೆ ಮಕ್ಕಳಿಂದ ಹಿಡಿದು ಈವನ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಆದಷ್ಟು ಕಡಿಮೆನೇ ಇಟ್ಕೊಳ್ಳಿ. 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೋಣ, ಮತ್ತು 1/4 ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಖಾರ ಇರುವಂತಹ ಡ್ರೈ ಚಿಲ್ಲಿನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ನೀವೇನಾದರೂ ಮಕ್ಕಳಿಗೆ ಕೊಡೋ ಹಾಗಿದ್ರೆ ಈ ಮೆಣಸಿನ್ಕಾಯಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಬಟ್ ಇದು ಹುಳಿ ಇರೋದ್ರಿಂದ ಇದಕ್ಕೆ ಈ ಥರ ಚಿಲ್ಲಿ ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ಇದಿಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು.
ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಸಬ್ಸಿಗೆ ಸೊಪ್ಪು. ಸೊ ಈ ಸಬ್ಸಿಗೆ ಸೊಪ್ಪು ಈ ಸಲಾಡ್ಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಖಂಡಿತವಾಗೂ ಇದನ್ನು ಉಪಯೋಗಿಸಿ. ಸೊ ಚೆನ್ನಾಗಿ ಇದನ್ನು ತೊಳ್ಕೊಂಡು ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಕೊತ್ತಂಬರಿ ಸೊಪ್ಪು ಬದಲಿಗೆ ಸಬ್ಸಿಗೆ ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಕ್ಕೆ ಹೋಗ್ಬಿಡಿ, ಅದಷ್ಟು ಟೇಸ್ಟ್ ಕೊಡೋದಿಲ್ಲ. ಸೊ ಈ ಥರ ಸಬ್ಸಿಗೆ ಸೊಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೀವೇನಾದರೂ ಇದನ್ನು ಸ್ವಲ್ಪ ಲೇಟಾಗಿ ತೊಗೊಳ್ಳೋ ಹಾಗಿದ್ರೆ ಉಪ್ಪನ್ನ ಕೊನೆಯಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ನೀರು ಬಿಡುತ್ತೆ. ಸೊ ಈ ಥರ ಇಂಟ್ರೆಸ್ಟಿಂಗಾಗಿ ನೀವು ಮಾಡಿಕೊಟ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮಾವಿನಕಾಯಿ ಹುಳಿ ಅಂತ ಯಾರು ತಿನ್ನೋದಿಲ್ವೋ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಹೊಸ ವರ್ಷಕ್ಕೆ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಹೊಸ ರೆಸಿಪೀಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.